ಏನು ಮಾಡೋಕ್ಕಾಗುತ್ತೆ, ಕಷ್ಟ. ಕಾಯಲೇಬೇಕು, ಗ್ಯಾಸ್ ಹಾಕ್ಸ್ಲೇಬೇಕು, ಇಲ್ಲ ಗಾಡಿನೇ ಓಡಲ್ವಲ್ಲ. ಯಾರನ್ನ ಕೇಳಿ ಪ್ರಯೋಜನ ಏನಂತೇಳಿ? ಎಲ್ಲ ಗೊತ್ತಿದೆ ಜನಗಳಿಗೆ, ರಾಜಕೀಯವ್ರದ್ದು ಎಲ್ಲ ಗೊತ್ತಿದೆ, ಎಲ್ಲ ಸುಮ್ಮನೆ ಅವರೇ ಅಷ್ಟೇ. ನಾವೇ ಜವಾಬ್ದಾರಿ, ಏನು ಯಾರನ್ನೇನು ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ನಾವೇ ಅದರ ಕಷ್ಟದ ಸುಖನೂ ಕಾಲ ಕಡಿಬೇಕು. ಏನು ಮಾಡೋಕ್ಕಾಗಲ್ಲ, ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ, ಜೀವನ ನಡೆಸಲೇಬೇಕು. ಒಂದು ಕಡೆ ರೈಟ್ ಅಲ್ಲ ನಮಗೆ. ಒಂದು ಫ್ರೀ ಬಸ್ದೊಂದು ಏಟು, ಈ ಕಡೆ ರ್ಯಾಪಿಡೋ ಟೂ ವೀಲರು ಅವ್ರದ್ದೊಂದು ಏಟು. ಇದು ಸರಿಯಾಗಿ ಒಂದೇ ಸಲ ಸೈಜ್ ತಲೆ ಮೇಲೆ ಕಲ್ಲ ತೆಗ್ದಂಗೆ ಆಯ್ತು. ಇವಾಗ ಹಂಗಾಗಿದೆ ಜೀವನ. ಯಾರು ಕೇಳಲ್ಲ, ಎಲ್ಲ ಎ ಸಿ ರೂಮಲ್ಲಿ ಆರಾಮಾಗಿರ್ತಾರೆ, ಅವ್ರವ್ರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ನಮ್ಮ ಕಷ್ಟ ಬಂದ್ಬಿಟ್ಟು ಆಟೋ ಡ್ರೈವರ್ಗೆ ಕಷ್ಟ ಗೊತ್ತಾಗೋದು. ಬೇರೆ ಇವಾಗ ಕೂಲಿ ಕೆಲಸ ಅಂತ ಕಷ್ಟ ಅರ್ಥ ಆಗುತ್ತೆ, ಬೇರೆ ಯಾರಿಗೂ ಅರ್ಥ ಆಗಲ್ಲ. ಅವ್ರಿಗೆ ಗೊತ್ತು ಎಲ್ಲ. ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಹೇಳೋದು. ಪಕ್ಷದಲ್ಲಿ ಎಲ್ಲ ಒಂದೇ, ಯಾರ ಮೇಲೂ ಏನು ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಬಂದ್ರೂ ಅಷ್ಟೇ, JDS ಬಂದ್ರೂ ಅಷ್ಟೇ, BJP ಬಂದ್ರೂ ಅಷ್ಟೇ. ಎಲ್ಲ ಬಂದಿದ್ರೆ ನಮ್ಮ ಪಕ್ಷ ಐತೆ, ನಮ್ಮ ಪಕ್ಷ ಬಂದಿದ್ರೆ ಈ ಥರ ಆಗ್ತಾಯಿಲ್ಲ, ಆ ಥರ ಆಗ್ತಾರೆ. ಒಬ್ಬರು ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹೇಳೋದು. ಇಷ್ಟೇ ಆಗಿದೆ. ನಾನು ಏನು ಮಾಡೋಕ್ಕಾಗಲ್ಲ, ಹುಟ್ಟಿದ್ದೀವಿ, ಸಾಯೋವರೆಗೂ ಜೀವನ ನಡೆಸಲೇಬೇಕು. ಕಾಪಾಡಿದ್ರೆ ದೇವ್ರು ಕಾಪಾಡಬೇಕಷ್ಟೇ, ಇನ್ಯಾರು ಕಾಪಾಡೋಕ್ಕಾಗಲ್ಲ ನಮ್ಮನ್ನು. ಭಾಳ ಕಷ್ಟ ಆಗ್ಬಿಟ್ಟಿದೆ ಜೀವನ ಅಂತೂ. ಜವಾಬ್ದಾರಿ ಸರ್ಕಾರ ತಗೋಬೇಕು ಮೇಡಮ್. ಯಾವ ಸರ್ಕಾರ ತಗೋಬೇಕು? ಇಲ್ಲಿ ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ತಗೋಬೇಕಾಗಿರೋದು. ಕೇಂದ್ರ ಸರ್ಕಾರಕ್ಕೆ ಅವ್ರನ್ನ ಕೇಳಿ ಅಂತಾರೆ, ಇವ್ರು ನೋಡಿದ್ರೆ ಇವರು ಕೇಂದ್ರ ಸರ್ಕಾರಕ್ಕೆ ಹೆಂಗೆ ಮನವತಿ ಕೇಳಬೇಕು. ಅವರು ರೆಸ್ಪಾನ್ಸ್ ಇಲ್ಲ, ಇವರು ರೆಸ್ಪಾನ್ಸ್ ಇಲ್ಲ. ತೊಗೊಂಡು ಯಾರು ಅಂತ ಕೇಳಿ ಇದು ಮಾಡ್ತಾರೆ ಇವರು. ಹಿಂಗೆ ಆದರೆ ಏನೂ ಮಾಡೋಕ್ಕಾಗಲ್ಲ. ಜೀವನ ಮತ್ತೆ ಸ್ಟಾರ್ಟ್ ಆಗ್ತದೆ ಮೇಡಮ್. ಹಿಂಗೆ ಆಗ್ತಾಯಿದ್ರೆ ಅಂದರೆ ಆಟೋ ಡ್ರೈವರ್ಗಳೆಲ್ಲ ರೋಡ್ ಪಾಲ್ ಆಗಬೇಕಾಗುತ್ತೆ, ಜೀವನ ಬಿಡಬೇಕಾಗುತ್ತೆ. ಚಾಲಕರೇ ರೋಡ್ ಪಾಲ್. ಇವಾಗ ನೋಡಿದ್ರೆ ರ್ಯಾಪಿಡೋ ನೋಡಿದ್ರೆ ಹಂಗೆ ಮಾಡಿದ್ದಾರೆ. ಟೂ ವೀಲರ್ ಬೈಕ್ ಸ್ಟ್ಯಾಂಡ್ ನೋಡ್ಬಿಟ್ಟು ಅದು ಬಿಟ್ಟಿದ್ದಾರೆ. ಇದು ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ವರ್ಷ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ರಿನ್ಯೂವಲ್ ಮಾಡ್ಕೋಬೇಕು. ಕಟ್ಟಿಲ್ಲ ಅಂದರೆ ಪೊಲೀಸರ ಕೈಗೆ ಇವಾಗ 1,500 ರೂಪಾಯಿ ಮೆಜೆಸ್ಟಿಕ್ಕಲ್ಲಿ ಇಸ್ಕೊಂಡ್ರು. ಸರ್ ಇನ್ಸೂರೆನ್ಸ್ ಕಟ್ಟಲ್ಲ ಅಂದ್ರೆ ಮತ್ತೆ ಎಲ್ಲಿಂದ ದುಡಿಮೆ ಆಗುತ್ತೆ ಮೇಡಮ್? ದುಡಿಮೆ ಆಗಬೇಕಲ್ಲ. ದುಡಿಮೆ ಆದರೆ ತಾನೇ ನಾವು ಒಂದೆರಡು ಹೊಟ್ಟೆಪಾಡಿಗೆ ಆದರೆ ಕಟ್ಟಕ್ಕಾಗಲ್ಲ. ಅಂದರೆ ಏನಕ್ಕೋಸ್ಕರ ಕಟ್ಟಕ್ಕಾಗಲ್ಲ? ಇವಾಗ ದುಡಿಮೆ ಆಗಂಗಿದೆ ಏನೋ ಒಂದು ಲೆಕ್ಕ. ದುಡಿಮೆ ಆಗದಿದ್ದು ಎಲ್ಲಿಂದ ಕಟ್ಟೋಣ? ಮನೆ ಮೇಂಟೈನ್ ಮಾಡ್ತೀರಾ, ಮನೆ ರೇಷನ್ ತತ್ತೀರಾ, ಇಲ್ಲ ರೋಡಲ್ಲಿ ಇದು ಮಾಡ್ತೀರಾ? ಇವಾಗ ಇನ್ಸೂರೆನ್ಸ್ ನಾವು FC ಇನ್ಸೂರೆನ್ಸ್ ಕಟ್ಕೊಳಲ್ಲ ಅಂದ್ರೆ ಗೌರ್ಮೆಂಟ್ ವೆಹಿಕಲ್ಲೇ ಕಟ್ಟಿರಲ್ಲ ಕೆಲವೊಂದು ಗಾಡಿಗಳು. ಚೆಕ್ ಮಾಡಿದ್ರೆ ಅಲ್ಲ, ಚೆಕ್ ಮಾಡಿ ಯಾವ ರಾಜುಲಾಗಿ ನೀವು ಹೋಗಿ ಯಾವಾಗ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಕೆಲವೊಂದು ಗಾಡಿಗಳಿಗೆ. ನಾವು ಮಾಡೋಕ್ಕಾಗಲ್ಲ ಮೇಡಮ್. ಇಲ್ಲ ಮೇಡಮ್, ಇಲ್ಲ ದುಡ್ಡಿಲ್ಲ, ಏನು ಮಾಡೋಣ? ಹುಷಾರಿಲ್ಲದ ಒಂದು ವಾರ ಮನೇಲಿ ರೆಸ್ಟ್ ತೊಗೊಂಡು ಇವತ್ತು ಬಂದಿದ್ದೀನಿ ನಾನು. ಏನು ಮಾಡೋಣ ಪರಿಸ್ಥಿತಿ? 15 ದಿನ ಆಯಿತು ಕರೆಕ್ಟಾಗಿ. ಮಕ್ಕಳು ಹೆಂಡ್ತಿ ಅಂದರೆ ತೊಗೊಂಡೋದ್ರೇ ಮಾತ್ರ ನಮ್ಮ ಯಜಮಾನರು ತತ್ತಾರೆ ಅಂತಂದು ಕಾಯ್ತಾ ಇರ್ತಾರೆ. ಅವ್ರು ತಂದಿಲ್ಲ ಅಂದರೆ ಏನು ಮಾಡ್ತಾರೆ ಪಾಪ ಜೀವನ? ಏನು ಮೇಡಮ್ ಒಂದಿನ ತೊಗೊಂಡೋಗಿ ಕೊಡಬೇಕು, ಮಾಡ್ಕೊಂಡು ಕೊಡಬೇಕು, ಮಾಡಬೇಕು ಅಂತ ಮಂಡು ಜೀವನ ಮಾಡಲೇಬೇಕು. ಜೀವನ ಹಂಗಾಗಿದೆ. ರಾಜ್ಯ ಸರ್ಕಾರದಿಂದ ಹಂಗೆ ಜೀವನ ಮಾಡಿದ್ದಾರೆ. ಎಲ್ಲ ಫ್ರೀ ಬಿಟ್ಟು ಏನು ಮೇಡಮ್, ಏನು ಪ್ರಯೋಜನ? ಒಂದು ಮಕ್ಳಿಗೆ ಯಾರನ್ನ ಎಜುಕೇಷನಿಗೆ ಮಾಡಿದರೆ ಗ್ರೇಟ್ ಬಿಡಪ್ಪ. ರಾಜ್ಯ ಸರ್ಕಾರ ಭಾಳ ತುಂಬ ಗ್ರೇಟ್ ಅಂತ ಅಂದರು. ಇವು ಹಾಸ್ಪಿಟ್ಲಿಲ್ಲ, ಮಕ್ಳಿಗೆ ಎಜುಕೇಷನ್ ಇಲ್ಲ, ಇತ್ಲಾಗ ಇದಿಲ್ಲ, ಮಂಗೆ ಇದು ಮಾಡಿದ್ರು. ಏನು ಬಂತು ಪ್ರಯೋಜನ? ಬಸ್ಸಲ್ಲಿ ಅವ್ರಿಗೆ ಜುಟ್ಟು ಇಟ್ಕೊಂಡು ಕಿತ್ತಾಡಿದ್ರು, ಇವ್ರು ಜುಟ್ಟು ಇಟ್ಕೊಂಡು ಕಿತ್ತಾಡಿದ್ರು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಹೊರತು, ಗಲಾಟೆ ಮಾಡ್ಕೊಂಡ್ರೆ ಹೊರತು ಇನ್ನೇನು ಕ್ಲಿಯರ್ ಆಗ್ತಾ ಇಲ್ಲ. ಇದು ಫ್ರೀ ಏನಕ್ಕೆ ಅನುಕೂಲ ಆಯ್ತು ಹೇಳಿ ಮೇಡಮ್? ಹೋಗ್ಲಿ ಅಲ್ಲ ಮೇಡಮ್, ನೀವು ಕಣ್ಣಾರ ಇವಾಗ ಅಡ್ಡಾಡ್ತಾ ಇರ್ತೀರ, ಇವಾಗ ನಿಮಗೆ ಗೊತ್ತಾಗುತ್ತೆ ಏನು ಸಿಕ್ತು ಹೇಳಿ. ಹೋಗ್ಲಿ, ಫ್ರೀಯಿಂದ ಏನು ಸಿಕ್ತು? ಅದು ಆರಾಮಾಗಿ ಹೋಗ್ತದೆ. ಅದು ಜಾಸ್ತಿ ಮಾಡಿಲ್ವಾ? ಅದು ಹೆಂಡ್ತಿಗೆ ಫ್ರೀ ಕೊಟ್ಬಿಟ್ಟು ಗಂಡನಿಗೆ ಎಕ್ಸ್ಟ್ರಾ ಕೊಟ್ಬಿಟ್ಟು ಹೋಗುವಂತಂದ್ರೆ ಅದೇ ಥರನಾ ಮೇಡಮ್ ದುಡಿಮೆ? ಏನು ಡಿಮ್ಯಾಂಡ್ ಇಲ್ಲ ಮೇಡಮ್. ಏನು ಡಿಮ್ಯಾಂಡ್ ಮಾಡಿದ್ರೂ ಏನು ಅನುಕೂಲ ಇಲ್ಲ. ಸುಮ್ಮನೆ ಡಿಮ್ಯಾಂಡ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅವ್ರ ಹತ್ರ. ಅಷ್ಟೇ, ನಾವು ಜೀವನ ಕಷ್ಟ ಪಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಮಾಡಲೇಬೇಕು, ಇದಿಲ್ಲ ಮತ್ತೆ ಮನೇಲಿ ಕಾಯ್ತಾ ಇರ್ತಾರೆ, ತೊಗೊಂಡು ಹೋಗ್ಲೇಬೇಕಲ್ಲ. ತೊಗೊಂಡೋಗ್ಲಿಲ್ಲ ನೀನೇ ಅಂತ ಗಂಡನೋ ಬಿಡೋ ಹೋಗೋ ನೀನಂದು ನಾಮರ್ದ ಅಂತ ಬೈತಾ ಇರ್ತಾರೆ. ಮನ್ಸಲ್ಲೋ ಬೈಕಂತಾರೆ, ಡೈರೆಕ್ಟಾಗೋ ಬೈತಾರೆ. ಇವಾಗ ಇನ್ನೇನಿಲ್ಲ, ನೀನಲ್ಲ ಅಂದ್ರೆ ಹೋಗಿ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗ್ತಾರೆ ತವ್ರ ಮನೆಗೆ. ಬೇಡ, ಎಲ್ಲಿ ಬೇಕಾದ್ರೂ ಹೋಗೋದಲ್ಲ. ಕರ್ನಾಟಕ ಸರ್ಕಾರ ಆರಾಮಾಗಿ ಬಿಟ್ಟಿದೆ. ಒಂದೇಟು ಹೊಡೆಯಂಗಿಲ್ಲ ಬಿಡಂಗಿಲ್ಲ. ಇವಾಗ ಅವ್ರ ಪಡೆಗೆ ಅವ್ರ ಜೀವನ ಓಡಾಕ್ತಾರೆ, ಬಟ್ಟೆ ತುಂಬ್ಕೊಂತಾರೆ, ಹೋಯ್ತಾ ಇರ್ತಾರೆ. ಯಾರು ಮೇಡಮ್ರೆ ನಮ್ಗೆ ಗ್ಯಾಸ್ ಸಿಕ್ಕಲಿ ಫಸ್ಟ್, ಆಮೇಲೆ ಇನ್ಸೂರೆನ್ಸ್, ಆಮೇಲೆ ಮೇಡಮ್ರೆ 1 ನಿಮಿಷ ಹೇಳ್ತೀನಿ ಕೇಳಿ. ದುಡ್ದು 8 ಮಕ್ಳು ಸಾಕೋಕ್ಕೆ ಕಷ್ಟ ಆಯ್ತದೆ. ಇನ್ಸೂರೆನ್ಸ್ ಬೇರೆ ಇದು ಮಾಡೋಕ್ಕಾಗಲ್ಲ. ಗ್ಯಾಸ ಸಿಗ್ತಾ ಇಲ್ಲ ಇವಾಗ. ನೋಡಿ, ಒಂದು ಬೆಳಗ್ಗೆಯಿಂದ ನಿಂತ್ಕೊಂಡು ಕ್ಯೂ ಬರ್ತಾಯಿದ್ದೀವಿ. DK ಶಿವಕುಮಾರ್ ಸ್ವಾಮಿಗೆ ಅರ್ಥ ಆಗ್ಬೇಕು ನಮಗೆ ನಮ್ಮ ಕಷ್ಟನ. ಎಲ್ಲ ಕುಂತ್ಕೊಂಡು ಹೇಳೋದಲ್ಲ ನಮ್ಮ ಕಷ್ಟ. ಡ್ರೈವರ್ ಕಷ್ಟ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯ ಸ್ವಾಮಿ ಸಾಹೇಬರು, DK ಸಾಹೇಬರು ನಮ್ಮ ಕಷ್ಟಗಳು ಅರ್ಥ ಮಾಡ್ಕೊಂಡು ಬಂಕ್ಗಳಿಗೆ ಗ್ಯಾಸ್ ತರಿಸ್ಬೇಕು. ಹೇಳ್ಬಿಟ್ಟು ಸೆಂಟ್ರಲ್ ಅಂತಾರ, ಸೆಂಟ್ರಲ್ ಇವರು ಎರಡು ಒಂದಾಗಿ ನಮಗೆ ಕಷ್ಟಗಳು ನಾವು ನೆರವೇರಿಸ್ಬೇಕು. ನಮ್ದು
ದುಡಿಮೆ ಮಾಡ್ತೀವಿ, ಗ್ಯಾಸ್ ತುಂಬಿಸ್ಕೊತೀವಿ, ದುಡಿಮೆ ಮಾಡ್ತೀವಿ, ಕಟ್ತೀವಿ. ನಮ್ಮ ಆಟೋ ಡ್ರೈವರ್ ನಿಯತ್ತಾಗವ್ರೆ, ಯಾವ ಕಾರಣಕ್ಕಾಗಿ ಇನ್ಶೂರೆನ್ಸ್ ಮಾತ್ರ ನಿಲ್ಲಿಸಲ್ಲ. ಸರ್ಕಾರ ನಿಯತ್ತಾಗಿದೆ, ಆಟೋ ಡ್ರೈವರ್ಗೆ ಹೆಲ್ಪ್ ಇಲ್ವಲ್ಲ, ಯಾರ ಸ್ಪಂದಿಸ್ತಾವ ನಮ್ಮನ್ನ. ಯಾವ್ದು ದೊಡ್ಡವಾಗಿ ಹೇಳ್ತಾರೆ ಇನ್ಶೂರೆನ್ಸ್ ಕಟ್ತಾಯಿಲ್ಲ, ಅದು ಕಟ್ತಾರೆ, ಇದು ಕಟ್ತಲ್ಲ ಅಂತ. ಹೆಂಡ್ರು ಮಕ್ಳಿಗೆ ಅಂತೂ ಊಟ ಹಾಕೋಕ್ಕೂ ಕಷ್ಟ ಆಯ್ತದೆ ಇವತ್ತು. ಪಾಪ ಪರಿಸ್ಥಿತಿ ನೋಡಿ, ತಿಳ್ಕೊಂಬತ್ತವ್ರು ಗಾಡಿಗಳು ಗ್ಯಾಸ್ ಇಲ್ದಲೆ, ಅವ್ರ ಕಷ್ಟ ಯಾರಿಗೆ ಹೇಳ್ತಾರೆ? ನಮ್ಮ ಆಟೋ ಡ್ರೈವರ್ನ ಕಷ್ಟ ಅರ್ಥ ಮಾಡ್ಕೋಬೇಕು. ತುಂಬ ಕಡು ಬರೋರು ನಮ್ಮ ಆಟೋ ಡ್ರೈವರು, 1 ರೂಪಾಯಿಗೂ ರೋಡ್ ಸುತ್ತಾರೆ. ಅವ್ರ ಕಷ್ಟ ಯಾರು ಕೇಳೋದು?